ಫೈನಲ್ ಪಂದ್ಯ ಇದ್ದು, ಯಾಕಂದ್ರೆ ಅವರು ಹಲವಾರು ಸಹಾಯಧನವನ್ನು ಮಾಡಿ ಅವ್ರನ್ನ ಕರೆದು ಸನ್ಮಾನಿಸಬೇಕಾಗ್ತೈತಿ. ಅದೇ ರೀತಿಯಾಗಿ ಈ ಘನವೇದಿಕೆ ಮೇಲೆ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ರವಿ ಚವ್ಹಾಣ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಅವರಿಗೆ ನಮ್ಮ ಕಮಿಟಿಯ ಪರವಾಗಿ ಕಮಿಟಿಯವರು ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಶ್ರೀಯುತ ರವಿ ಚವ್ಹಾಣ್ ಅವರು ಗೋಶಾಲೆಯನ್ನ ನಡೆಸ್ತಾ ಇದ್ದಾರೆ. ಸುಮಾರು 100 ಆಕಳುಗಳನ್ನ ಅವರು ಇವತ್ತು ಸಾಕ್ತಾ ಇದ್ದಾರೆ. 100ರಿಂದ 150 ಆಕಳುಗಳನ್ನ ಇವತ್ತು ಅವರು ಸಾಕ್ತಾ ಇದ್ದಾರೆ. ಈ ಭಾರತ ಮಾತೆಯ ಹೆಮ್ಮೆಯ ಪುತ್ರ ಅಂದ್ರೆ ಅತಿಶಯೋಕ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಬ್ಬ ಮಹಾನ್ ವ್ಯಕ್ತಿ ಇವತ್ತು ನಮ್ಮ ಮಧ್ಯೆನೇ ಬದುಕ್ತಾ ಇದ್ದಾರೆ. ರವಿಯನ್ನ ನಾವು ಬಹಳ ಸಣ್ಣ ವಯಸ್ಸಿನಾಗಿದ್ದಾಗೂ ನಮಗ್ ಗೊತ್ತವ. ಯಾಕೆ ಗೊತ್ತಂದ್ರೆ ಅವ ಮೊದಲು ಕುರಿ ಕಾಯ್ತಿದ್ದ, ನಮ್ಮೂರಿಗೆಲ್ಲ ಕುರಿ ಹೊಡ್ಕೊಂಡು ಬರ್ತಿದ್ದ. ಆದ್ರೆ ವ್ಯಕ್ತಿ ವಿಚಾರಗಳಲ್ಲಿ ಹೆಂಗ್ ಬದಲಾತು ಅನ್ನೋದನ್ನ ನಾವು ನೋಡಿದಾಗ ನಾವು ಬಹಳ ಆಶ್ಚರ್ಯ ಅನಿಸ್ತದ. ಇವತ್ತು ಎಲ್ಲಾ ಕುರಿನೂ ಮಾರ್ಯಾನ, ಎಲ್ಲ ಮಾರ್ಯಾನ. ತನ್ನ ಇರು ಹೊಲದೊಳಗೆ ಮೇವು ಹಾಕಿ ಸುಮಾರು 150 ಆಕಳುಗಳನ್ನ ಇವತ್ತವ ಜೋಪಾನ ಮಾಡಕತ್ತಾನ. ಒಂದಿಷ್ಟು ಕಾಲು ಮುರಿದು ಅದಾವ. ಅದ್ರ ಜೊತೆಗೆ ಈ ಗೋಶಾಲೆಗಾಗಿನ 2 ಎಕರೆ ದಾನ ಮಾಡ್ಯಾನ ಇವತ್ತವ. ಬಹಳ ಕಿಮ್ಮತ್ತಿನ ಭೂಮಿ, ಸೌಳು ಆಗೋದು. ನಮ್ಮ ಸೌಳು ಆಗ್ತಾವ ಈ ಕಡೆ ಭೂಮಿ, ಆದ್ರೆ ಅವ್ರಿಗೂ ಸೌಳು ಆಗೋದಿಲ್ಲ. ಅಂತ ಚಲೋ ಭೂಮಿ ಅವ 2 ಎಕರೆ ದಾನ ಮಾಡಿ ತನ್ನ ತನು ಮನ ದಿನನಿತ್ಯ ಅದ ಕೆಲಸ ಮಾಡ್ತಾನ. ಇಂಥ ಒಬ್ಬ ವ್ಯಕ್ತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ನಮ್ಮ ಎಲ್ಲರಿಗೂ ಅತ್ಯಂತ ಸಂತೋಷವನ್ನು ತಂದುಕೊಟ್ಟಿದೆ. ಅವರಿಗೆ ಸನ್ಮಾನವನ್ನ ಮಾಡಿರ್ತಕ್ಕಂಥ ಶ್ರೀಯುತರಿಗೆ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ರವಿ ಚವ್ಹಾಣ್ ಅವರಿಗೂ ಕೂಡ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ತಿಮ್ಮಣ್ಣ ತೇರದಾಳ ಸಾಕಿನ ಕುಚ್ಚನೂರು ಶಿಕ್ಷಕರು ಇವರೊಂದೆರಡು ಮಾತುಗಳನ್ನ ಈ ಕಾರ್ಯಕ್ರಮದ ಕುರಿತು ಹೇಳಬೇಕಾಗಿ ತಮ್ಮಲ್ಲಿ ವಿನಂತಿ. ಸಣ್ಣ ಗ್ರಾಮದ ಆರಾಧ್ಯ ದೇವ ಶ್ರೀ ಮಾರುತೇಶ್ವರ ಮತ್ತು ಕಾಳಿಕಾದೇವಿಯನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ತಾ ಈ ಒಂದು ಕ್ರೀಡಾಕೂಟ ಇಷ್ಟೊಂದು ಅದ್ದೂರಿಯಾಗಿ ವಿಜೃಂಭಿಸಲು ಇದರ ಹಿಂದೆ ಸಾಕಷ್ಟು ಯುವಕರ ಪಾತ್ರ ಬಹಳ ಪ್ರಮುಖವಾಗಿದೆ. ಇಲ್ಲೋ ಒಂದು ಬೀಳಗಿ ತಾಲೂಕಿನಲ್ಲಿ ಒಂದು ಪುಟ್ಟ ಹಳ್ಳಿ ಈ ಸಣ್ಣ ಗ್ರಾಮ ಆದರೂ ರಾಜ್ಯ ಅಂತಾರಾಜ್ಯ ಮಟ್ಟದಲ್ಲಿ ನಡೀತಕ್ಕಂಥ ಪಂದ್ಯಗಳು, ಬೆಂಗಳೂರಂತ ಸಿಟಿಯಲ್ಲಿ ನಡೀತಕ್ಕಂಥ ಪಂದ್ಯಗಳು ಕೂಡ ಇಲ್ಲಿ ತಮ್ಮ ಎದುರಿಗೆ ಪ್ರದರ್ಶಿಸುವಂತೆ ಅವರು ಏರ್ಪಡಿಸಿದ್ದು ಬಹಳ ಒಂದು ಶ್ಲಾಘನೀಯವಾದಂಥ ವಿಷಯ. ಅವರಿಗೆ ಆ ಒಂದು ಸಂಘಕ್ಕೆ ನಾವು ಅನಂತ ಧನ್ಯವಾದಗಳನ್ನ ಅರ್ಪಿಸಬೇಕಾಗ್ತಾ ಇದೆ. ಇಲ್ಲಿವರೆಗೂ ಮಹಿಳಾ ಮತ್ತು ಪುರುಷ ಸಾಕಷ್ಟು ರಾಜ್ಯ ಮತ್ತು ಅಂತರ್ರಾಜ್ಯಗಳಿಂದ ತಂಡಗಳು ಬಂದು ಭಾಗವಹಿಸಿ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿದ್ದೇವೆ. ಆ ಕ್ರೀಡಾಪಟುಗಳಿಗೂ ಕೂಡ ಅನಂತ ಧನ್ಯವಾದಗಳನ್ನ ಸಲ್ಲಿಸಬೇಕು. ಅದರಂತೆ ತೀರ್ಪುಗಾರರು ಅಚ್ಚುಕಟ್ಟಾಗಿ ತೀರ್ಪುಗಳನ್ನು ನೀಡಿ ಈ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಕೂಡ ಈ ಸಂಘದಿಂದ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಇಂಥ ಕ್ರೀಡಾಕೂಟಗಳು ಇನ್ನೂ ಉಳಿಬೇಕು, ಬೆಳಿಬೇಕು ಅಂತಂದ್ರೆ ತಮ್ಮೆಲ್ಲರ ಸಹಾಯ ಸಹಕಾರ ಬಹಳಷ್ಟಿದೆ. ಅದರಂತೆ ಕೊಡುಗೆ ದಾನಿಗಳು ಕೂಡ ಸಾಕಷ್ಟಿದ್ದಾರೆ. ಅದರಂತೆ ಇಲ್ಲಿ ಬೆಳಿಬೇಕು. ಪ್ರತಿಯೊಂದು ಮನೆಗೂ ಒಬ್ಬ ಕ್ರೀಡಾಪಟು ಬೆಳಿಬೇಕು. ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಯುವಕರು, ನಮ್ಮ ಪುಟ್ಟ ಮಕ್ಕಳು ಕೂಡ ಸಾಕಷ್ಟು ಮೊಬೈಲ್ ಆಯ್ತು, ಇನ್ನಿತರ ಗೇಣಗಳಿಗೆ ಬಲಿಯಾಗ್ತಾ ಇದ್ದಾರೆ. ದಯವಿಟ್ಟು ಅದನ್ನ ಮುಕ್ತಗೊಳಿಸಬೇಕು ಅಂತಂದಾಗ ನಾವು ಕ್ರೀಡೆಗೆ ಆ ಮಕ್ಕಳನ್ನ ಹಚ್ಚಬೇಕು. ಚಿಕ್ಕ ಮಕ್ಕಳಿದ್ದಾಗಲೇ ಅವರಿಗೆ ಕ್ರೀಡಾ ಮನೋಭಾವನೆಗಳು ಬೆಳೆಸಬೇಕು, ಕ್ರೀಡೆಯಲ್ಲಿ ತೊಡಗಿಸಬೇಕು. ಬರೀ ಓದುನಿಂದ ಆಗಲಿಲ್ಲ, ಕ್ರೀಡೆ ಸೌಂಡ್ ಮೈಂಡ್ ಇಂದ ಸೌಂಡ್ ಬಾಡಿ ಅಂತ ಒಂದು ಉಕ್ತಿ ಇದೆ. ಅದರಂತೆ ನಾವು ಮೊದಲು ಆಟ ಆಡಬೇಕು, ಆನಂತರ ಎಲ್ಲ ನಮಗೆ ತಲೆ ಹತ್ತದೆ. ದಯವಿಟ್ಟು ಎಲ್ಲ ಪಾಲಕರು ಮೊದಲ ಆಟಕ್ಕೆ ಆದ್ಯತೆ ಕೊಡಬೇಕಂತ ಹೇಳಿ ನಮ್ಮಲ್ಲಿ ವಿನಂತಿಸಿಕೊಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಸರ್. ನೇರ ಮುಖಾಮುಖಿ ಆಗ್ತಾ ಇರುವಂಥದ್ದಲ್ಲಿ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಹಾಗೂ ಸೋಮಲಿಂಗೇಶ್ವರ ತಗ್ಗೆ
ಸರ್ ಸೋರ್ಗಾಂವ್ ತಂಡ ಮತ್ತೊಬ್ಬ ದಾಳಿ ಭಾಗದಲ್ಲಿ ಕಟ್ಟಪ್ಪ ರಾಷ್ಟ್ರೀಯ ತಾರೆ ಬಬಲ್ ಅವರು ವಾಪಸ್ ಅಪ್ಪಿಯನ್ನು ಪಡಿತಾ ಇರುವಂತಿದ್ದಲ್ಲಿ 4-3 ಮಧ್ಯ ಪಂದ್ಯ ಮೈದಾನ ಬಾಟವಿಲ್ಲವೇ ಮಡೆ ಮುಟ್ಟಿಕೊಂಡು ಬಾಯಿಲ ಸಿಕ್ಕಿಕೊಂಡು ಹೋಗೋ ಡಿಸೈಡ್ ಆಡಿದೆ ಅಂಕ ಸಿಕ್ಕಿದೆ ಕೇವಲ ಒಂದೇ ಒಂದು ಅಂಕದೊಂದಿಗೆ ವಾಪಸ್ ಆತಿಯನ್ನು ಬಿಡ್ತಾ ಇರುವಂತದ್ದಿಲ್ಲ ಸಮಬಲದ ಹೋರಾಟ ಅಂಕಣ 1ರಲ್ಲಿ ಸೋರ್ಗಾಂವ್ ವರ್ಸಸ್ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಸೊಂಡ ಈ ಬಾರಿ ಟ್ಯಾಕಲ್ ಆಗ್ತಾ ಇರುವಂತದ್ದು ಬಾಬ್ಲ ಅವರು ಈ ಕಡೆ ಶರವೇಗದ ದಾಳಿಗಾರ ಮನೋಜ್ ಕುಮಾರ್ ಪಾಂಡೆ ತಂಡ ಶರವೇಗದ ದಾಳಿಗಾರ ಜರ್ಸಿ ನಂಬರ್ 9ರಲ್ಲಿ ಗುರುತಿಸಿಕೊಳ್ಳುವಂತಹ ದಾಳಿಗಾರ ಕಾದು ನೋಡುವ ನಿರೀಕ್ಷೆಯಲ್ಲಿ ಆ ಕಡೆ ರಾಷ್ಟ್ರೀಯ ತಾರೆ ಸೋಮು ಅವರಿದ್ದಾರೆ ಬಲಿಷ್ಠವಾದಂತಹ ಒಂದು ಗ್ಯಾಪ್ ಅನ್ನ ಪಡ್ಕೊಂಡ್ರಲ್ಲಿ ಹಲೋ ಈ ಪುರುಷರ ಅಂತಾರಾಜ್ಯ ಮಟ್ಟದ 65 kg ಕಬಡ್ಡಿ ಪಂದ್ಯಾವಳಿಗಳಿಗೆ ಬಹುಮಾನವನ್ನ ಸೇರ್ಪಡೆ ಆಗುತ್ತೆ ಮಾರುತೇಶ್ವರ ಸೋರ್ಗಾಂವ್ ತಂಡಕ್ಕೆ 3 ಅಂಕದ ಸಂಪಾದನೆ ಆಗ್ತಾರೆ ಜೋರಾದ ಚಪ್ಪಾಳೆ ಬನ್ನಿ ಆತ್ಮೀಯ ಪ್ರೇಕ್ಷಕರು ಒಂದ್ಸಾರಿ 3 ಅಂಕದ ಸಂಪಾದನೆಯೊಂದಿಗೆ ಮಾರುತೇಶ್ವರ ಸೋರ್ಗಾಂವ್ ತಂಡಕ್ಕೆ ಸೇರ್ಪಡೆ ಆಗ್ತಾ ಇರುತ್ತದೆ ಈ ಕಡೆ ಶರವೇಗದ ದಾಳಿಗಾರ ಮನೋಜ್ ಕುಮಾರ್ ಪಾಂಡೆ ತಂಡದ ಶರವೇಗದ ದಾಳಿಗಾರ ಕೇವಲ 2 ಅಂಕದ ಮುನ್ನಡೆಯಲ್ಲಿ Do or die, decide right, third right. ಮುಂದಿನ ವರ್ಷದ 2025-26ನೇ ಸಾಲಿನ ಕಬಡ್ಡಿ ಸಣ್ಣ ಕಬಡ್ಡಿ ವೈಭವಕ್ಕೆ ನನ್ನ ಆತ್ಮೀಯ ಸ್ನೇಹಿತನಾದಂತ ಮಲೆ ಸಂಬಳ ಮಾಡ್ಬಿಡ್ಬೇಕು ಹನುಮಂತ್ ಸರ್ ತುಂಬರಮಟ್ಟಿ ಸಾಕಿನ ಮಣ್ಣಿಕೆರೆ ಅವ್ರ ಮಾವಾರ ಹೋಳಿಗೆ ಮಾಡ್ಯಾರತ್ರಿ ದಯಮಾಡಿ ಊಟಕ್ಕೆ ಹೋಗ್ಬೇಕತ್ತ ಹನುಮಂತ್ ತುಂಬರಮಟ್ಟಿ ಸರ್ ಸಾಕಿನ ಮಣ್ಣಿಕೆರಿ ಅವ್ರ ಮಾವಾರ ಹೆಸರು ಹನುಮಂತ ರೀ ಹನುಮಂತ ಕಳ್ಳಿಮಣ್ಣಿಯವ್ರಿ ಮುಂದಿನ ವರ್ಷದ ಬಲಿತವಾದ ಕೆಲಸವನ್ನು ಹಿಡಿತಾ ಆಗ್ತಾ ಇರೋದಿದ್ರೆ ಅದೇ ರೀತಿಯಾಗಿ ತೃತೀಯ ಬಹುಮಾನ 50,000 ರೂಪಾಯಿಗಳನ್ನ ಕೊಡುಗೆಯಾಗಿ ನೀಡಿದ್ದಾರೆ ಶ್ರೀ ರುದ್ರಪ್ಪ ಮಹಾಲಿಂಗಪುರ್ ನಿವೃತ್ತ ಶಿಕ್ಷಕರು ಬೀಳ್ಗಿ. ಅದೇ ರೀತಿಯಾಗಿ ಚತುರ್ಥ ಬಹುಮಾನ 40,000 ರೂಪಾಯಿಗಳನ್ನ ಕೊಡುಗೆಯಾಗಿ ನೀಡಿದ್ದಾರೆ ಶ್ರೀಶೈಲ್ ಯಮನಪ್ಪ ಕೊಂಡಕಾರ್ ಪ್ರಗತಿಪರ ರೈತರು ಸೊನ್ನ. ಅದೇ ರೀತಿಯಾಗಿ ಮಹಿಳೆಯರ ಟ್ರೋಫಿ ಕೊಡುಗೆಯನ್ನ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲಾ ತಂಡವನ್ನ ಭಾಗವಹಿಸಲಿಕ್ಕೆ ಆಯ್ಕೆ ಮಾಡ್ತಾ ಇದ್ದಾರೆ ಅಸೋಸಿಯೇಷನ್ದವರು. ದಯವಿಟ್ಟು ಯಾವೆಲ್ಲ ಆಟಗಾರರು ಸೀನಿಯರ್ ವಿಭಾಗದಲ್ಲಿ ಭಾಗವಹಿಸಲಿಕ್ಕೆ ಇಷ್ಟಪಡ್ತೀರಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ದಿನಾಂಕ 31/12/2024 ನಾಗರಾಳ ಗ್ರಾಮದಲ್ಲಿ ಬೆಳಗ್ಗೆ 10 ಗಂಟೆಗೆ ಸೀನಿಯರ್ ವಿಭಾಗದಲ್ಲಿ ಭಾಗವಹಿಸುವ ಆಟಗಾರರ ದೇಹದ ತೂಕ 85 ಒಳಗಡೆ ಇರಬೇಕು. ದಯವಿಟ್ಟು ಒಂದು ಜೆರಾಕ್ಸ್ ಆಧಾರ್ ಕಾರ್ಡು, ಒಂದು ವರ್ಷದ ಆಧಾರ್ ಕಾರ್ಡ್ ತೆಗೆದುಕೊಂಡು ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಆಯ್ಕೆ ಪ್ರಕ್ರಿಯೆಯನ್ನ ಸದುಪಯೋಗ ಪಡೆದುಕೊಳ್ಳಿ ಎಲ್ಲ ಆಟಗಾರರು, ಬಾಗಲಕೋಟೆ ಜಿಲ್ಲೆಯ ಎಲ್ಲ ಆಟಗಾರರು. ಈಗಾಗಲೇ ಕೂಡ ಸೆಮಿಫೈನಲ್ ದ್ವಿತೀಯ ಪಂದ್ಯ ಕೂಡ ತಂಡ ಆಗಮಿಸ್ತಾ ಇದೆ. ಓಕೆ, ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳು ಮ್ಯಾಟ್ ಮೇಲೆ ಆಯ್ಕೆ ಪ್ರಕ್ರಿಯೆ ಇರ್ತದೆ. ದಯವಿಟ್ಟು ಮ್ಯಾಟ್ ಶೋನ ತೆಗೆದುಕೊಂಡು ಬರಬೇಕು. ಈಗಾಗಲೇ ಪ್ರೋ ಕಬಡ್ಡಿ ಕೂಡ ಫೈನಲ್ ನಡೀತಾ ಇದೆ. ಹರಿಯಾಣ ಸ್ಟೀಲರ್ಸ್ 19 ಅಂಕವನ್ನು ಗಳಿಸಿಕೊಂಡ್ರೆ ಪಟ್ನಾ ಪೈರೇಟ್ಸ್ 16 ಅಂಕವನ್ನು ಗಳಿಸಿಕೊಂಡಿದೆ. ಹಲೋ
ಮುಂದಿನ ವರ್ಷದ 2025 ಸ್ವರ್ಣ ಕಬಡ್ಡಿ ವೈಭವ ಮಹಿಳಾ ಕಬಡ್ಡಿ ಬಹುಮಾನಗಳು. ಪ್ರಥಮ ಬಹುಮಾನ 60,000 ರೂಪಾಯಿಗಳನ್ನ ಕೊಡುಗೆಯಾಗಿ ನೀಡಿದ್ದಾರೆ ಶ್ರೀಮತಿ ವಿಜಯಲಕ್ಷ್ಮಿ ನರೇಂದ್ರ ದಂಪತಿಗಳು, ಸಾಫ್ಟ್ವೇರ್ ಇಂಜಿನಿಯರ್, ಹೈದರಾಬಾದ್. ದ್ವಿತೀಯ ಬಹುಮಾನವನ್ನ 40,000 ರೂಪಾಯಿಗಳಾಗಿ ನೀಡಿದ್ದಾರೆ ಶ್ರೀ ಡಾಕ್ಟರ್ ಕ್ಯಾಪ್ಟನ್ ರವಿ ವಜ್ರಮಟ್ಟಿ, ಚಿರಂಜೀವಿ ಶ್ರೀ GS ವಜ್ರಮಟ್ಟಿ, ಮುಖ್ಯೋಪಾಧ್ಯಾಯರು JSS ಸೊನ್ನ. ನಮ್ಮ ಹೈಸ್ಕೂಲ್ನ ಹೆಡ್ ಮಾಸ್ಟರ್ ಆಗಿರ್ತಕ್ಕಂಥ ಶ್ರೀ GS ವಜ್ರಮಟ್ಟಿ ಸರ್ ಮುಂದಿನ ದ್ವಿತೀಯ ಬಹುಮಾನ 40,000 ರೂಪಾಯಿಗಳನ್ನ ಮಹಿಳಾ ಕಬಡ್ಡಿ ತಂಡಗಳಿಗೆ ಅವರು ಬಹುಮಾನವಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಮಹಿಳಾ ತಂಡದ ತೃತೀಯ ಬಹುಮಾನ 30,000 ರೂಪಾಯಿಗಳ ಕೊಡುಗೆಯನ್ನ ಶ್ರೀ ರಾಮಲಿಂಗಪ್ಪ ಬಾಳಪ್ಪ ಗುಣದಾಳ್, ಪ್ರಗತಿಪರ ರೈತರು, ಅವರು ತೃತೀಯ ಬಹುಮಾನ 30,000 ರೂಪಾಯಿಗಳನ್ನ ಕೊಡ್ತೇವೆ ಅಂತೇಳಿ ಘೋಷಣೆಯನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಚತುರ್ಥ ಬಹುಮಾನ 20,000 ರೂಪಾಯಿಗಳನ್ನ ಕೊಡುಗೆಯಾಗಿ ನೀಡಿದ್ದಾರೆ ಶ್ರೀ ಇಲಾಹಿ ಕೊಲ್ಲಾ, ಸಾಕಿನ್ ಕೂಡ್ಗಿ. ಅದೇ ರೀತಿಯಾಗಿ ಪುರುಷರ ಕಬಡ್ಡಿ ಮುಂದಿನ ವರ್ಷದ 2025ನೇ ಸಾಲಿನ ಪುರುಷರ ಕಬಡ್ಡಿ ಬಹುಮಾನ ಪ್ರಥಮ ಬಹುಮಾನ 70,000 ರೂಪಾಯಿಗಳನ್ನ ಶ್ರೀ ಕಿರಣ್ ಗುರುನಾಥ್ ಪೋಲೇಸಿ ಯುವಕರು. ಅದೇ ರೀತಿಯಾಗಿ ದ್ವಿತೀಯ ಬಹುಮಾನ 60,000 ರೂಪಾಯಿಗಳನ್ನ ಕೊಡುಗೆಯಾಗಿ ನೀಡಿದವರು ಶ್ರೀ ಸುಭಾಷ್ ಮುತ್ತಪ್ಪ ಪೋಲೇಸಿ, ಪ್ರಗತಿಪರ ರೈತರು. ಅದೇ ರೀತಿಯಾಗಿ ತೃತೀಯ ಬಹುಮಾನ 50,000 ರೂಪಾಯಿಗಳನ್ನ ಕೊಡುಗೆಯಾಗಿ ನೀಡಿದವರು ಶ್ರೀ ರುದ್ರಪ್ಪ ಮಹಾಲಿಂಗ್ಪುರ್, ನಿವೃತ್ತ ಶಿಕ್ಷಕರು, ಬೀಳ್ಗಿ. ಅದೇ ರೀತಿಯಾಗಿ ಚತುರ್ಥ ಬಹುಮಾನ ಪುರುಷರ ಕಬಡ್ಡಿ ಪಂದ್ಯಾವಳಿಗಳಿಗೆ ಚತುರ್ಥ ಬಹುಮಾನ 40,000 ರೂಪಾಯಿಗಳ ಕೊಡುಗೆಯನ್ನು ನೀಡಿದವರು ಶ್ರೀ ಶ್ರೀಶೈಲ್ ಯಮನಪ್ಪ ಕೊಂಡಕಾರ್, ಪ್ರಗತಿಪರ ರೈತರು. ಈ ಎಲ್ಲ ಮಹಿಳೆಯರಿಗೆ ಕಮಿಟಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತೇವೆ. ಅದೇ ರೀತಿಯಾಗಿ ಮುಂದಿನ ವರ್ಷದ ಸ್ವರ್ಣ ಕಬಡ್ಡಿ ವೈಭವದ ಈ ಕಬಡ್ಡಿ ಆಟಗಾರರಿಗೆ ಜರ್ಸಿ ಕೊಡುಗೆಯನ್ನ ನನ್ನ ಸ್ನೇಹಿತನಾಗಿರ್ತಕ್ಕಂಥ ಶ್ರೀ ಯಂಕಣ್ಣ ಬಸಪ್ಪ ಪೋಲೇಸಿ, ಇಂಜಿನಿಯರ್ ಇವರು, ರಾಯಚೂರಿನಲ್ಲಿ ಇವರು ಇಂಜಿನಿಯರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಶ್ರೀಯುತರು ಜರ್ಸಿ ಕೊಡುಗೆಯನ್ನ ನೀಡ್ತೇವೆ ಅಂತೇಳಿ ಈಗಾಗಲೇ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಅವರಿಗೂ ಕೂಡ ಕಮಿಟಿಯ ಪರವಾಗಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳುತ್ತೇವೆ. ಹಡ್ಡದ್ದು ಸಮಬಲದ ಹೋರಾಟ ಇದೆ. ಮತದಾರರ ಸೇರ್ಪಡೆ ಆಗ್ತಾ ಇರುವಂತಹ ಸೋರ್ಗಾಂ ತಂಡಕ್ಕೆ. ಅದೇ ರೀತಿಯಾಗಿ ನಮ್ಮ ಕರೆಗೆ ಹೋಗೊಟ್ಟು ಗಣವೇದಿಕೆ ಮೇಲೆ ಆಸನ ಇರ್ತಕ್ಕಂಥ ಇನ್ನೋರ್ವ ಮುಖ್ಯ ಅತಿಥಿಯಾಗಿರ್ತಕ್ಕಂಥ ಶ್ರೀ ಬಸು ಬಾಡ್ಗಿ, ಸಾಕಿನ ಬೀಳಿಗೆ, ಅವ್ರನ್ನು ಕೂಡ ತುಂಬ ಹೃದಯದ ಸ್ವಾಗತ ಕೋರ್ತಾ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ ಮಮ್ಮಿ ಗಟ್ಟಿ ಬನ್ನಿ, ಒಳಗಡೆ ಬನ್ನಿ. ಕ್ರೀಡಾಭಿಮಾನಿಗಳು ಗಮನಿಸಬೇಕು. ಮಮ್ಮಿ ಡ್ಯಾಡಿ ಅಲ್ಲ, ಮಣ್ಣಿ ಗಟ್ಟಿ. ಈ ಮಮ್ಮಿ ಡ್ಯಾಡಿ ಅಂದಾಗ ಆಗತ್ತ ಮಮ್ಮಿ ಗಟ್ಟಿ ಅಂತ. ಮಮ್ಮಿ ಗಟ್ಟಿ ತಾನೆ, ಮಣ್ಣಿ ಗಟ್ಟಿ. ನೀ ಬಡ್ಗಾದಿಂದ ಅದಕ್ಕೆ ಮಮ್ಮಿ ಡ್ಯಾಡಿ ಅಂದಾಗ ಮಮ್ಮಿ ಡ್ಯಾಡಿ ಅಲ್ಲಿ ಬರ್ತಿದ್ದೀರ ನೋಡಿ, ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಅಲ್ಲಿ ಹೇಗೆ ಓಡ್ತಿದೆ ಅಂತ. ಮಮ್ಮಿ ಗಟ್ಟಿ ಅಂತ ಇದೆ, ಅಲ್ಲಿ ಇದ್ದಾಗ ಹೇಳ್ಬೇಕಾಗುತ್ತೆ. ಈ ಕಡೆ ನಾಲ್ವರ ಡಿಫೆನ್ಸ್ ಮಧ್ಯದಲ್ಲೇ ಮನೋಜ್ ಕುಮಾರ್ ಪಾಂಡೆ ತಂಡದ ವೇಗದ ದಾಳಿಗಾರ. ಕ್ರೀಡಾಭಿಮಾನಿಗಳು ಗಮನಿಸಬೇಕು. ಇಲ್ಲಿ ಎಂತ ಪಂದ್ಯ ನಡೀತಾ ಇದೆ ಅಂದ್ರೆ ಇಕ್ವಲ್ ಹೋಗ್ತಾ ಇದೆ. ಅವಾಗಲೇ ತೆಗ್ಗಿ ಮ್ಯಾಚ್. ಕೊನೆಯ 4 ನಿಮಿಷದ ಪಂದ್ಯ. ಬೋತ್ ಕ್ಯಾಪ್ಟನ್ಸ್ ಲಾಸ್ಟ್ 4 ಮಿನಿಟ್ಸ್. 5 ನಿಮಿಷ. 4 ನಿಮಿಷ ಅಲ್ಲಪ್ಪ, 5 ನಿಮಿಷ. ಯಾರು? ಓಕೆ ಸರ್. 5 ಮಿನಿಟ್ಸ್ ಸರ್. ಗ್ಯಾಲರಿ ಕೊಟ್ಟಂತಾರೆ ನೀವರೇ ಹೇಳ್ರಪ್ಪ. ಬಲಿಷ್ಠವಾದ ಹಿಡಿತ ಆಗ್ತಾ ಇರೋದಿಲ್ಲ. ಸರಿ, ಮುಂದಿನ ವರ್ಷ ಯಾರಾದ್ರೂ ಪುರುಷರ ತಂಡಕ್ಕೆ ಈ ಟ್ರೋಫಿ ಕೊಡುಗೆದಾರರ ಮಾಡಬಿಲ್ಲವೇ ಮಡಿ.
ಅಫಿಷಿಯಲ್ ಟೈಮ್ ಔಟ್. ಕೊನೆ 4 ನಿಮಿಷ. ಕೊನೆ 4 ನಿಮಿಷದ ಪಂದ್ಯ. 4 ನಿಮಿಷದಲ್ಲಿ ತಿಳಿಯುತ್ತೆ ಯಾವ ತಂಡ ಫೈನಲ್ಗೆ ಲಗ್ಗೆ ಇಡುತ್ತೆ ಅಂತ. ಮಮ್ಮಿಗಟ್ಟಿ ಆಟಗಾರರು ಮೈದಾನಕ್ಕೆ ಬನ್ನಿ, ಇದು ನಿಮಗೆ ಅಂತಿಮ ಕರೆ. ಬೋನಸ್ ಪ್ಲಸ್ 2 ಪಾಯಿಂಟ್. ಪಂದ್ಯ ಸೂಪರ್ ಆಗಿ ಆಟ ಇದೆ. 14 ಎಲ್ಲರೂ ಯಾರು? ಸಮಬಲ ಹೋರಾಟ ಇದೆ ಇಲ್ಲಿ. ಗಾಳಿಯಲ್ಲಿ ಕಟ್ಟಪ್ಪ ಜರ್ಸಿ ನಂಬರ್ 7ರಲ್ಲಿ ಗುರುತಿಸಿಕೊಳ್ಳಬಲ್ಲಂತ ಗಾಳಿಗಾರ. ಸಾಕಷ್ಟು ಪಂದ್ಯದ ಅನುಭವದೊಂದಿಗೆ ಸ್ವರ್ಣ ಕಬಡ್ಡಿ ವೈಭವದಲ್ಲಿ ಸೆಮಿಫೈನಲ್ ಪಂದ್ಯದಲ್ಲಿ ಗಾಳಿಗಾರನ ಈ ಗಾಳಿ ಸಂಘಟನೆ ಭಾಗದಲ್ಲಿ ಯಾವುದೇ ಅಂಕವಿಲ್ಲದೆ ವಾಪಸ್ ಆತಿಯನ್ನು ಬಿಡ್ತಾರೆ ಅಂತಂದ್ರೆ ಟೈಮ್ ಮಾಡ್ಕೊಡ್ರಿ ಮನೋಜ್ ಕುಮಾರ್ ಪಾಂಡೆ ಸಣ್ಣಕ್ಕೆ. 3 ಮಿನಿಟ್ಸ್ ಪಂದ್ಯ. ಕೊನೆಯ 3 ನಿಮಿಷದ ಪಂದ್ಯ. ನಮ್ಮ ಕರೆಗೆ ಹೋಗೊಟ್ಟು ಬಂದು ಮುಖ್ಯ ಅತಿಥಿ ಸ್ಥಾನವನ್ನ ವಹಿಸಿಕೊಂಡು ಪರಿಚಯ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿ ಈ ಸಮಾರಂಭದ ಕುರಿತು ಒಂದೆರಡು ಮಾತುಗಳನ್ನು ಹೇಳಿ ನಮ್ಮೊಂದಿಗೆ ಬೆರೆತು ಅನೇಕ ಸನ್ಮಿತ್ರರಿಗೆ ಸನ್ಮಾನ ಕಾರ್ಯವನ್ನು ಕೂಡ ಅವರು ನಡೆಸಿಕೊಟ್ಟು ಒಂದೆರಡು ಮಾತನಾಡಿ ಕೂಡ ನಮ್ಮ ವೇದಿಕೆಯನ್ನ ಎಳೆದು ಹೋಗಿರ್ತಕ್ಕಂಥ ಈ ಭಾಗದ ಜನಪ್ರಿಯ ವಿಧಾನ ಪರಿಷತ್ತಿನ ಶಾಸಕರಾಗಿರ್ತಕ್ಕಂಥ ಶ್ರೀಯುತ HR ನಿರಾಣಿ ಸಾಹೇಬರು ಅವರಿಗೆ ಅನಂತ ಧನ್ಯವಾದಗಳನ್ನ ಹೇಳ್ತೇವೆ. ಅದ್ರ ಜೊತೆಗೆ ಶ್ರೀಯುತ HR ನಿರಾಣಿ ಸಾಹೇಬರು ನಮ್ಮ ಯುವಕ ಮಿತ್ರರಿಗೆ ಸುಮಾರು 25,000 ರೂಪಾಯಿಗಳನ್ನು ಅವರು ಕೊಡುಗೆಯಾಗಿ ನೀಡಿದ್ದಾರೆ. ಅವರಿಗೆ ನಮ್ಮ ಕಮಿಟಿಯ ಸಂದರ್ಭದಲ್ಲಿ ಹೇಳುತ್ತೇವೆ. ಅದೇ ರೀತಿಯಾಗಿ ಶ್ರೀ ರಾಮಣ್ಣ ಕಾಳಪ್ಪಗಳು ಇವರು ಕೂಡ ಮುಂದಿನ ವರ್ಷ ಅನ್ನ ಸಂತರ್ಪಣೆಗಾಗಿ 25,000 ರೂಪಾಯಿಗಳ ಹಣ ಫೈನಲ್ಗೆ ಲಗ್ಗೆ ಯಾರು ಇಡ್ತಾರೆ? ಈ ಸಮಬಲ ಆಗ್ತಾ ಇರುವಂತದ್ದು, ಸಮಯ ಕಡಿತಕ್ಕೆ ಬರ್ತಾ ಇರುವಂತದ್ದು ಇಲ್ಲಿ. ಅದರ ಜೊತೆಗೆ ಇನ್ನೋರ್ವ ಗಣ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅತಿಥಿಗಳಾಗಿ ಆಸೀನರಾಗಿರ್ತಕ್ಕಂಥ ಸನ್ಮಿತ್ರನು ಆಗಿರ್ತಕ್ಕಂಥ ಶ್ರೀ ವಿನೋದ್ ಮಲ್ಲಾಪುಗೋಳ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಅವರಿಗೆ ವೇದಿಕೆ ಮೇಲೆ ಆಸೀನರಾಗಿದ್ದವರು ಮತ್ತು ಊರಿನ ಗಣ್ಯರು ಶಾಲು ಹೊಚ್ಚಿ ಸನ್ಮಾನಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಮುಂದಿನ ವರ್ಷದ ಅನ್ನ ಸಂತರ್ಪಣೆಗಾಗಿ ಶ್ರೀ ವಿಠಲ್ ಮಲಕಗೊಂಡ್ ಸಚಿವಾಲಯ ನೌಕರರು ಅವರು ಕೂಡ ಹೆಚ್ಚಾಗ್ತದೆ. ಈ ಕಡೆ ದಾಳಿ ಭಾಗದಲ್ಲಿ ರಾಷ್ಟ್ರೀಯ ತಾರೆ ಯುವ ಸಿರೀಸ್ ಅನ್ನ ಆಡ್ತಕ್ಕಂಥ ಪರವಾಗಿ. ಅದೇ ರೀತಿಯಾಗಿ ಮುಂದಿನ ವರ್ಷ ಹಣ ಸಂತರ್ಪಣೆಗಾಗಿ ಶ್ರೀ ಅಶೋಕ್ ಸುನಗರ್ ಅವರು 2,500 ರೂಪಾಯಿ. ಅದೇ ರೀತಿಯಾಗಿ ಅನ್ನ ಸಂತರ್ಪಣೆಗಾಗಿ ಶ್ರೀ ಉಮೇಶ್ ಪಾಟೀಲ್ ಸಣ್ಣ ವೈದ್ಯರು 10,000 ರೂಪಾಯಿಗಳನ್ನ ಅನ್ನ ಸಂತರ್ಪಣೆಗಾಗಿ ನೀಡ್ತೇವೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಕಮಿಟಿ ಪರವಾಗಿ ಧನ್ಯವಾದಗಳು. ಅದೇ ರೀತಿಯಾಗಿ ಶ್ರೀ ಮನೋಜ್ ಕಂಬಾರ್ ಅವರು ಕೂಡ 5,000 ರೂಪಾಯಿಗಳನ್ನ ಅನ್ನ ಸಂತರ್ಪಣೆಗಾಗಿ ನೀಡ್ತೇವೆ ಅಂತ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿಯಾಗಿ ಶೇಖಪ್ಪ ಕುಣಕಾರ್ ಅವರು ಕೂಡ 2,000 ರೂಪಾಯಿಗಳನ್ನ ಅನ್ನ ಸಂತರ್ಪಣೆಗಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿಯಾಗಿ ಪಾಂಡವ್ ಕದಾಂಪುರ್ ಇವರು ಕೂಡ